ಆ್ಯಂಡ್ ಈ ಕುದುರೆಮುಖ ಟ್ರೆಕ್ ನಾವು ಸ್ವಲ್ಪ ಹುಷಾರಾಗೂ ಮಾಡಬೇಕು. ಏನಕ್ಕಂದರೆ ನೋಡಿ, ಇಲ್ಲೇನು ರೂಟ್ ಕಾಣಿಸ್ತಿದೆ ತುಂಬ ಚಿಕ್ಕದಿದೆ. ಒಂದು ಚೂರು ಇಲ್ಲಿ ನಾವು ಸ್ಲಿಪ್ ಆದರೂ ಕೂಡ ಕೆಳಗೇನೆ. ಸೊ ಈಗ ನಾನು ಮೇಲೆ ಬಂದೆ. ಇವಾಗ ಸಂಜೆ 6 ಗಂಟೆ. ಇವರಿಬ್ಬರು ಇದ್ದಿದ್ದಕ್ಕೆ, ಎಸ್ಪೆಷಲಿ ಇವ್ರು ಇದ್ದಿದ್ದಕ್ಕೆ ನಾನು 6 ಗಂಟೆಗೆ ಬಂದೆ. ಇಲ್ಲ ಅಂದಿದ್ರೆ ಪಕ್ಕ ರಾತ್ರಿ 8-9 ಗಂಟೆಗೆ ಬರ್ತಿದ್ದೆ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನಿವಾಗ ಕುದುರೆಮುಖಕ್ಕೆ ಬಂದಿದ್ದೀನಿ ಟ್ರೆಕ್ಕಿಂಗ್ ಮಾಡೋಕ್ಕೆ. ನೆನ್ನೆ ನೈಟ್ ಬ್ಯಾಂಗ್ಳೂರಿಂದ ಹೊರಟಿದ್ವಿ. ಸೊ ಫುಲ್ ಬಸ್ಸಲ್ಲೆಲ್ಲ ಡ್ಯಾನ್ಸ್ ಆಡಿ ಆ್ಯಕ್ಚುಲಿ ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಸೊ ಈಗ ಬಂದು ನಮಗೆ ಜಾಸ್ತಿ ರೆಸ್ಟ್ ಮಾಡೋಕ್ಕೂ ನಮಗೆ ಟೈಮೂ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಲೇಟಾಗಿ ರೀಚ್ ಆದ್ವಿ. ನಾವು ಅಂದ್ಕೊಂಡಿದ್ವಿ ಒಂದು 4-5 ಹಂಗೆ ರೀಚ್ ಆಗ್ತೀವಿ ಅಂತ. ಬಟ್ ವಿ ರೀಚ್ಡ್ ಹಿಯರ್ 6:30 ಅಲ್ಲ 7 ಆಗಿತ್ತು. ಸೊ ರೆಸ್ಟ್ ಮಾಡೋಕ್ಕೆ ಏನೂ ಟೈಮೇ ಇರಲಿಲ್ಲ. ಬೇಗ ರೆಡಿಯಾಗಿ ಇವಾಗ ಬ್ರೇಕ್ಫಾಸ್ಟಿಗೆ ಹೋಗ್ತಿದ್ದೀನಿ. ಬ್ರೇಕ್ಫಾಸ್ಟಿಗೆ ಹೋಗಿ ಅಲ್ಲಿಂದ ಕುದುರೆಮುಖ ಟ್ರೆಕ್ಕಿಂಗ್ ಸ್ಟಾರ್ಟ್. ಬಿಸ್ಮಿಲ್ಲಕ್. ಹೋಮ್ ಸ್ಟೇಯಿಂದ ಬೇಸ್ ಕ್ಯಾಂಪ್ಗೆ ಜೀಪ್ ರೈಡಲ್ಲಿ ಹೋದ್ವಿ. ತುಂಬ ದಿನ ಆದಮೇಲೆ ನೇಚರ್ ಮಧ್ಯೆ ಇದೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಈಗ ಜೀಪ್ ರೈಡ್ ಮುಗೀತು. ಅಲ್ಲಿಂದ ಈಗ ಬೇಸ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ ಎಲ್ಲ. ಸೊ ಈಗ ಚೆಕ್ ಪೋಸ್ಟಿಗೆ ಬಂದಿದ್ದೀವಿ. ನಾವೆಲ್ಲ ಇಲ್ಲೇ ಇದ್ದೀವಿ. ಅಲ್ಲಿ ನಮ್ಮ ಗ್ರೂಪ್ ಕ್ಯಾಪ್ಟನ್ ಹೋಗ್ಬಿಟ್ಟು ಫಾರ್ಮ್ ಎಲ್ಲ ಕೊಡ್ತಿದ್ದಾರೆ. ಬಸ್ ಅದೆಲ್ಲ ಫಾರ್ಮ್ ಎಲ್ಲ ಸಬ್ಮಿಟ್ ಆದಮೇಲೆ ದೆಲ್ ಚೆಕ್ ಅವರ್ ಬ್ಯಾಗ್ ಆ್ಯಂಡ್ ದೆನ್ ಸ್ಟಾರ್ಟ್. ಸೊ ಈಗ ಬ್ಯಾಗ್ ಚೆಕ್ ಎಲ್ಲ ಆಗಿ ಹೋಗ್ತಾ ಇದ್ದೀವಿ ದಟ್ಟ ಕಾಡ ಮಧ್ಯೆ. ಬರೂಟ ನೋಡಿದ್ಯಾ ನೀನು? ಬ್ರೋ ಒಂದು ರೇಂಜಿಗೆ ಅದೇ ಉತ್ಸುಸುಕಿ ಅಂತ ಬರುತ್ತಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಫುಲ್ಲು ಸ್ಲೋಪ್ ಹೆಂಗಿತ್ತು, ಸೊ ಅಲ್ಲೊಂದು ಸ್ವಲ್ಪ ಕಷ್ಟ ಇತ್ತು. ಇವಾಗ ಒಂಚೂರು ಫ್ಲ್ಯಾಟ್ ಆಗಿದೆ. ಮತ್ತು ವ್ಯೂ ಎಲ್ಲ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಲ್ಲಿ. ಟ್ರೆಕ್ಕಿಂಗ್ ಮಾಡ್ತಾ ಒಂದು ದೊಡ್ಡ ಸ್ಲೋಪ್ ಬಂತು. ಅದನ್ನೆಲ್ಲ ಟ್ರೆಕ್ಕಿಂಗ್ ಮುಗಿಸಿದ ಮೇಲೆ ನನ್ನ ನೆಕ್ಸ್ಟ್ ಸಿಚುವೇಶನ್ ಹೆಂಗಿತ್ತು ನೋಡಿ. ತುಂಬ ಕಷ್ಟ ಇದೆ ಕುದುರೆಮುಖ ಟ್ರೆಕ್. ಅಷ್ಟು ಈಸಿ ಅಂತೂ ಇಲ್ಲ. ಲಾಸ್ಟಲ್ಲಿ ನೀವು ಟಾಪ್ ರೀಚ್ ಆಗೋಕ್ಕಿಂತ ಮುಂಚೆ ಅಂತೂ ಒಂದು ಹಾಫ್ ಆನ್ ಅವರ್ ಫುಲ್ಲಿ ಇನ್ಕ್ಲೈನ್ ಇದೆ. ಲೈಕ್ ಲಿಟ್ರಲಿ ಬೆಟ್ಟ ನೀವು ಹಿಂಗೆ ಹತ್ತಬೇಕು ಈ ಥರ. ಸೊ ಲಾಸ್ಟ್ ಹಾಫ್ ಆನ್ ಅವರ್ ಅಂತೂ ಟಾಪ್ ಹೋಗೋಕ್ಕಿಂತ ಮುಂಚೆ ತುಂಬ ಕಷ್ಟ ಇದೆ. ನಿಮ್ಮ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇರಬೇಕು, ಅವಾಗಲೇ ನಿಮಗೆ ಮೇಲೆ ಹತ್ತಕ್ಕಾಗೋದು. ನಾನು ಅಲ್ಲಲ್ಲಿ ಬ್ರೇಕ್ ತೊಗೊಂಡು ಹತ್ತಿದ್ದೀನಿ ನಾನು. ಸೊ ಈಗ ಇಲ್ಲೇ ನಿಮಗೆ ಪೀಕ್ ಕಾಣ್ತಿದೆ. ಈ ಪೀಕು ಇಲ್ಲಿ ತನಕ ಹೋಗಬೇಕು. ಅದಕ್ಕೆ ಫುಲ್ ಇಲ್ಲೆಲ್ಲ ಹಿಂಗೆ ಸುತ್ತ ಹಾಕ್ಕೊಂಡು ಹೋಗಬೇಕು. ಈಸಿ ಇಲ್ಲ ಕುದುರೆಮುಖ ಟ್ರೆಕ್, ಎಸ್ಪೆಷಲಿ ಲಾಸ್ಟ್ 1 ಅವರ್. ನಾನು ಆ್ಯಕ್ಚುಲಿ ಆಗಲೇ ಅಂದ್ಕೊಂಡೆ ಬಿರಿ ಅಷ್ಟೇ ಹತ್ಬಿಟ್ಟು ಬಂದುಬಿಡುತ್ತೆ ಬೆಟ್ಟ ಅಂತ. ಇಲ್ಲ, ಇನ್ನೂ ಹತ್ತನೇ ಇದ್ದೀವಿ. ಇಟ್ಸ್ ನಾಟ್ ಈಸಿ. ಆ್ಯಂಡ್ ಈ ಕುದುರೆಮುಖ ಟ್ರೆಕ್ ನಾವು ಸ್ವಲ್ಪ ಹುಷಾರಾಗೂ ಮಾಡಬೇಕು. ಏನಕ್ಕಂದರೆ ನೋಡಿ, ಇಲ್ಲೇನು ರೂಟ್ ಕಾಣಿಸ್ತಿದೆ ತುಂಬ ಚಿಕ್ಕದಿದೆ. ಒಂದು ಚೂರು ಇಲ್ಲಿ ನಾವು ಸ್ಲಿಪ್ ಆದರೂ ಕೂಡ ಕೆಳಗೇನೆ. ನೋಡಿ ನಾನು ಎಷ್ಟು ದೂರ ಬಂದಿದ್ದೀನಿ. ನಾನು ಹತ್ತಾ ಮುಗೀತು ಅಂದ್ಕೊಂಡೆ. ಬಟ್ ಇದು ಟ್ರೆಕ್ ಮುಗಿತಾನೇ ಇಲ್ಲ. ನೋಡಿ ಅಲ್ಲಿದೆ ನಮ್ಮ ಬೇಸ್ ಕ್ಯಾಂಪು. ಆ ಚಿಕ್ಕ ಮನೆ ಥರ ಕಾಣಿಸ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ನಾನು ಬಂದಿದ್ದೀನಿ ನಡ್ಕೊಂಡು. ಇನ್ನೂ ಅಲ್ಲಿ ಮೇಲೆ ಹತ್ತಬೇಕು, ಆವಾಗ ನೋಡಿ ಮುಗಿಯುತ್ತೆ ನಮ್ಮ ಟ್ರೆಕ್ಕಿಂಗು. ಸೊ ಲೆಟ್ಸ್ ಗೋ. ಸೊ ಈಗ ನಾನು ಮೇಲೆ ಬಂದೆ. ಅಂತೂ ತುಂಬ ಸಲ ಯೋಚನೆ ಮಾಡಿದೆ ಸಾಕು ಅಂತ. ಆಮೇಲೆ ಇಲ್ಲ, ಇಷ್ಟು ದೂರ ಬಂದು ಇದು ಹತ್ತಿಲ್ಲ ಅಂದರೆ ಏನಕ್ಕೆ ಅಂತ. ಸೊ ಮೇಲೆ ಬಂದೇ ಬಿಟ್ಟೆ. ಫುಲ್ ಗುಡುಕ್ತಾ ಇದೆ. ಸೊ ಅದಕ್ಕೆ ರೇನ್ ಕೋಟ್ ಹಿಂಗೆ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಹಾಕ್ಕೊಂಡಿಲ್ಲ, ಯಾಕಂದ್ರೆ ಒಂಚೂರು ಫೋಟೋಸ್ ವೀಡಿಯೋಸ್ ತೆಕ್ಕೊಳ್ಳೋಣ. ಸೊ ಗಾಯ್ಸ್, ಪೀಕೆಲ್ಲ ರೀಚ್ ಆಯಿತು. ಫುಲ್ಲು ಊಟ ಮಾಡಿಲ್ಲ, ಸ್ವಲ್ಪ ತಿಂದೆ. ಮಳೆ ಶುರುವಾಯಿತು ಆ್ಯಂಡ್ ಇವಾಗ ಲೇಟು ಆಗಿದೆ. ಸೊ ಇವಾಗ ನಾನು ಇಳಿಯೋಕ್ಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಆಗುತ್ತೆ. ಸೊ ಬೇಗ ಹೋಗೋಣ ಅಂತ. ಮೋಡ ಫುಲ್ಲಾಗಿ ಮಳೆ ಹೆಂಗೆ ಬರ್ತಿದೆ ನೋಡಿ. ಸೊ ಇವಾಗ ನಾನು ಸುಮ್ಮನೆ ಹೋಗ್ತೀನಿ. ನಾನು ಮೊಬೈಲ್ನೆಲ್ಲ ಬ್ಯಾಗಲ್ಲಿಟ್ಟು ಬೇಗ ಕೆಳಗಡೆ ರೀಚ್ ಆಗೋದು ಈಗ ನನ್ನ ಕಾನ್ಸಂಟ್ರೇಷನಲ್ಲಿರುತ್ತೆ. ಕೆಳಗೆ ಹೋಗೋಣ ಈಗ. ಸೊ ಫೈನಲಿ ನಾನು ಬೇಸ್ ಕ್ಯಾಂಪನ್ನ ರೀಚ್ ಆದೆ. ಬಟ್ ನಾನು ನಿಜವಾಗ್ಲೂ ಇಬ್ಬರಿಗೆ ಥ್ಯಾಂಕ್ಸ್ ಹೇಳಲೇಬೇಕು.
ವಿನಯ್ ಅಂತ, ಮತ್ತು ಇವರು ಸುರೇಶ್ ಅಂತ. ಎಸ್ಪೆಷಲಿ ಇವ್ರು ಏನಿದ್ದಾರೆ ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ಪೀಕ್ನ ನಾನು ರೀಚ್ ಆದೆ. ಪೀಕ್ ರೀಚ್ ಆದಮೇಲೆ ಮತ್ತೆ ವಾಪಸ್ ಬರಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇದೆ ನನಗೆ ಹೈಟ್ ಫೋಬಿಯಾ ಇದೆ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಸ್ಲೋವಾಗಿ ಇಳಿಯೋಣ ಅಂದ್ಬಿಟ್ಟು ಫುಲ್ ಸ್ಲೋವಾಗಿ ಇಳಿತಿದ್ದೀನಿ. ಅಂದರೆ ಲಿಟ್ರಲಿ ಕುತ್ಕೊಂಡು ಇಳಿತೀನಿ. ಆಮೇಲೆ ಇವ್ರು ಸಿಕ್ಕಿದ್ರು, ಇವ್ರು ಇಲ್ಲ ಬನ್ನಿ ನೀವು ಈ ಥರ ಹೋದರೆ ಕೆಳಗಡೆ ರೀಚ್ ಆಗೋಷ್ಟರಲ್ಲಿ ರಾತ್ರಿ ಆಗುತ್ತೆ ಆ್ಯಂಡ್ ಒಂದ್ಸಲ ನಿಮಗೆ ಕತ್ಲೆ ಆದಮೇಲೆ ಪಾದ ಕಾಣಿಸಲ್ಲ ಅಂತ. ಲಿಟ್ರಲಿ ನೋಡಿ ಅಲ್ಲಿ ಏನು ಕಾಣ್ತಿದೆ ಬೆಟ್ಟ, ಅಲ್ಲಿಂದ ಫುಲ್ ಇಲ್ಲಿ ತನಕ ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಂದರು. ಇವಾಗ ಸಂಜೆ 6 ಗಂಟೆ, ಇವರಿಬ್ಬರು ಇದ್ದಿದ್ದಕ್ಕೆ, ಎಸ್ಪೆಷಲಿ ಇವ್ರು ಇದ್ದಿದ್ದಕ್ಕೆ ನಾನು 6 ಗಂಟೆಗೆ ಬಂದೆ. ಇಲ್ಲ ಅಂದಿದ್ರೆ ಪಕ್ಕ ರಾತ್ರಿ 8-9 ಗಂಟೆಗೆ ಬರ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್.